ಸೆಕೆಂಡ್ ಸ್ಟೆಪ್ ವೆರಿಫಿಕೇಷನ್. ಈ ಒಂದು ಸೆಟ್ಟಿಂಗ್ ನೀವು ಮಾಡ್ಕೊಳ್ತಾ ಇದ್ದರೆ ನಿಮ್ಮ ಚಾನಲ್ ಮಾನಿಟೈಸೇಷನ್ ಆನ್ ಆಗಲ್ಲ. ಈಗ ನೀವು ಇಲ್ಲಿ ನೋಡ್ತಿರಬಹುದು, ಇಲ್ಲಿ ಒಂದು ಚಾನಲ್ನ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು, ಇಲ್ಲಿ ಸೆಕೆಂಡ್ ಸ್ಟೆಪ್ ವೆರಿಫಿಕೇಷನ್ ಆನ್ ಆಗಿಲ್ಲ. ಇಲ್ಲಿ ಸಬ್ಸ್ಕ್ರೈಬರ್ಸ್ 705 ಆಗಿದೆ, ಹಾಗೆ ವಾಚ್ ಅವರ್ ಕೂಡ 3030 ಆಗಿದೆ. ಈ ಒಂದು ಚಾನಲಲ್ಲಿ ಸೆಕೆಂಡ್ ಸ್ಟೆಪ್ ವೆರಿಫಿಕೇಷನ್ ಆನ್ ಆಗದೇ ಇರೋ ಕಾರಣ ಹಾಫ್ ಮಾನಿಟೈಸೇಷನ್ಗೆ ನಾವು ಅಪ್ಲೈ ಮಾಡೋಕ್ಕೆ ಆಗ್ತಿಲ್ಲ. ಈ ಒಂದು ಸೆಕೆಂಡ್ ಸ್ಟೆಪ್ ವೆರಿಫಿಕೇಷನ್ ಹೇಗೆ ಆನ್ ಮಾಡೋದ್ರಿಂದ ಏನೇನು ಬೆನಿಫಿಟ್ಸ್ ಇದೆ ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ನಾನು ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಸಿಂಪಲ್. ಈಗ ಯಾರೇ ಆಗಲಿ ನಿಮ್ಮ ಒಂದು ಯೂಟ್ಯೂಬಲ್ಲಿ ಮಾನಿಟೈಸೇಷನ್ ಆನ್ ಮಾಡ್ಕೋಬೇಕಾದ್ರೆ ಈ ಒಂದು ಆಪ್ಷನ್ ಬರುತ್ತೆ. ಇನ್ನು ಕೆಲವೊಬ್ಬರು ಸ್ಟಾರ್ಟಿಂಗಲ್ಲೇ ಸೆಕೆಂಡ್ ಸ್ಟೆಪ್ ವೆರಿಫಿಕೇಷನ್ ಆನ್ ಮಾಡ್ಕೊಂಡಿರ್ತಾರೆ. ಇನ್ನು ಕೆಲವೊಬ್ಬರು ಮಾನಿಟೈಸೇಷನ್ ಟೈಮಲ್ಲಿ ಆನ್ ಮಾಡ್ಕೊಳ್ಳೋ ಅಂತೇಳಿ ಹಾಗೆ ಬಿಟ್ಟಿರ್ತಾರೆ. ವಿತೌಟ್ ಸೆಕೆಂಡ್ ಸ್ಟೆಪ್ ವೆರಿಫಿಕೇಷನ್ ನಿಮ್ಮ ಚಾನಲ್ ಮಾನಿಟೈಸೇಷನ್ ಆನ್ ಆಗೋದೇ ಇಲ್ಲ. ಓಕೆ, ಫೈನ್. ಇವಾಗ ಹೇಗೆ ಸೆಕೆಂಡ್ ಸ್ಟೆಪ್ ವೆರಿಫಿಕೇಷನ್ ಆನ್ ಮಾಡಬೇಕಪ್ಪ ಅಂದರೆ ಇಲ್ಲಿ 2 ಮೆಥಡ್ ಇದೆ. ಒಂದು, ನೀವು ಡೈರೆಕ್ಟಾಗಿ ಜಿಮೇಲ್ನೂ ಮಾಡ್ಬೋದು ಅಥವಾ ಇಲ್ಲಿಂದನೂ ಮಾಡ್ಬೋದು, ಅಂದರೆ YT ಸ್ಟುಡಿಯೋದಿಂದನೂ ಮಾಡ್ಬೋದು. ನಾನು ನಿಮಗೆ ಇವಾಗ YT ಸ್ಟುಡಿಯೋದಿಂದನೇ ಸಿಂಪಲ್ಲಾಗಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ಒಂದು YT ಸ್ಟುಡಿಯೋದಲ್ಲಿ ಏನಿದೆ ಸೆಕೆಂಡ್ ಸ್ಟೆಪ್ ವೆರಿಫಿಕೇಷನ್, ಇದ್ರ ಮೇಲೆ ಹೀಗೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನೀವು ನಿಮ್ಮ ಒಂದು ಜಿಮೇಲಲ್ಲಿ ಲಾಗಿನ್ ಆಗಬೇಕು. ಅಂದರೆ ಇವಾಗ ನೋಡಿ, ಬೇರೆ ಒಂದು ಜಿಮೇಲ್ ತೋರಿಸ್ತಾ ಇದೆ. ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗಿರೋದು ಯಾವ ಒಂದು ಚಾನಲ್ನ ಸೆಕೆಂಡ್ ಸ್ಟೆಪ್ ವೆರಿಫಿಕೇಷನ್ ಆನ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀರೋ ಆ ಒಂದು ಚಾನಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಿದ ತಕ್ಷಣ ಇಲ್ಲಿ ಕಂಟಿನ್ಯೂ ಮೇಲೆ ಹೀಗೆ ಕ್ಲಿಕ್ ಕೊಡ್ರಿ. ನೀವು ಜಿಮೇಲ್ ಮೇಲೂ ಕ್ಲಿಕ್ ಮಾಡಿದ್ರೂ ಸೇಮ್ ಪ್ರೊಸೆಸ್ಸು, ಮತ್ತು ಇಲ್ಲಿ YT ಸ್ಟುಡಿಯೋದಿಂದನೂ ಕ್ಲಿಕ್ ಮಾಡಿದ್ರು ಸೇಮ್ ಪ್ರೊಸೆಸ್ ಆಗುತ್ತೆ. ನೀವು ಜಿಮೇಲ್ ಮೂಲಕ ಮಾಡ್ತೀನಿ ಅನ್ನೋದಾದರೆ ಜಿಮೇಲಲ್ಲಿ ಲಾಗಿನ್ ಆಗಿಬಿಟ್ಟು ಪರ್ಸ್ನಲ್ ಇನ್ಫೋ, ಡಾಟಾ ಪ್ರೈವಸಿ, ಸೆಕ್ಯೂರಿಟಿ ಇದೆಯಲ್ಲ, ಇಲ್ಲಿ ಹೀಗೆ ಬರಬೇಕು. ಸೊ ಇಲ್ಲಿ ಬಂದರೆ ನೋಡ್ರಿ, ಸೆಕೆಂಡ್ ಸ್ಟೆಪ್ ವೆರಿಫಿಕೇಷನ್ ಆಫ್ ಅಂತಿದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ್ರೆ ಆಗಲೇ ನಿಮಗೆ ಏನೊಂದು ಕೋಡ್ ತೋರಿಸಿದ್ನಲ್ಲ, ಕೋಡ್ ತೋರಿಸಿದ ತಕ್ಷಣ ನೀವು ಕೋಡ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿಗೆ ಬರ್ತೀರಾ. ಸೊ ಕಂಟಿನ್ಯೂ ಮೇಲೆ ಹೀಗೆ ಕ್ಲಿಕ್ ಕೊಡಿ. ಇದು 2 ಪ್ರೊಸೆಸ್ ಸೇಮ್ ಇದೆ. ನೀವು ಯಾವುದೋ ಒಂದು ಪ್ರೊಸೆಸರ್ ಮೂಲಕ ಬೇಕಾದರೂ ನೀವು ನಿಮ್ಮ ಒಂದು ಸೆಕೆಂಡ್ ಸ್ಟೆಪ್ ವೆರಿಫಿಕೇಷನ್ನ ಆನ್ ಮಾಡ್ಕೋಬೋದು. ಈಗ ನೀವು ಏನು ಮಾಡಬೇಕಪ್ಪ ಅಂದರೆ ಯಾಡ್ ಫೋನ್ ನಂಬರ್ ಇದೆಯಲ್ಲ, ಯಾಡ್ ಫೋನ್ ನಂಬರ್ ಮೇಲೆ ಹೀಗೆ ಕ್ಲಿಕ್ ಮಾಡಿ. ಇಲ್ಲಿ ಕಂಟ್ರಿ ಇಂಡಿಯಾ ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೊಳ್ರಿ. ಫಸ್ಟು ಇಲ್ಲಿ ಕಂಟ್ರಿ ಇಂಡಿಯಾ ಸೆಲೆಕ್ಟ್ ಮಾಡಿಕೊಂಡ್ರೆ ಮಾತ್ರ ನಾವು ಇಂಡಿಯನ್ಸು ನಮ್ಮ ಒಂದು ಮೊಬೈಲ್ ನಂಬರ್ ವೆರಿಫೈ ಆಗುತ್ತೆ, ಇಲ್ಲಾಂದರೆ ಆಗೋದೇ ಇಲ್ಲ. ಈ ಥರದ ಮೊಬೈಲ್ ನಂಬರ್ನ ನೀವು ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಿ ಬೇಕಿದ್ದರೆ ನೀವು 2 ರಿಂದ 3 ಮೊಬೈಲ್ ನಂಬರ್ ಬೇಕಿದ್ದರೂ ಆ್ಯಡ್ ಮಾಡ್ಕೋಬಹುದು. ಈಗ ಒಂದು ಕೋಡ್ ಹೋಗುತ್ತೆ, ಜಿಮೇಲ್ ಕೋಡು, ಅದನ್ನು ಹಾಕಲೇಬೇಕು. ಈ ಥರ ಜಿಮೇಲ್ ಕೋಡ್ ಬರುತ್ತೆ, ಅದನ್ನ ವೆರಿಫೈ ಮಾಡಿ. ಈಗ ಆ್ಯಡಿಂಗ್ ಫೋನ್ ನಂಬರ್ ಅಂತ ಹೇಳಿ ಬರುತ್ತೆ. ನಿಮ್ಮ ಒಂದು ಕೋಡ್ ವೆರಿಫೈ ಆಗಿದ್ದರೆ, ನಿಮ್ಮ ಒಂದು ಕೋಡ್ ವೆರಿಫೈ ಆಗಿದ ತಕ್ಷಣ ಈ ಥರ ಒಂದು ಡಿವೈಸ್ ಬಂದು ನಿಮ್ಮ ಒಂದು ಫೋನ್ ನಂಬರ್ ಆ್ಯಡ್ ಆಗಿದೆ ಅಂತ ಹೇಳಿ ತೋರಿಸುತ್ತೆ. ಆಗಲೇ ಸೆಕೆಂಡ್ ಸ್ಟೆಪ್ ವೆರಿಫಿಕೇಷನ್ ಆನ್ ಆಗದಿರೋದಕ್ಕೆ ಅಪ್ಲೈ ನೌ ಅಂತೇಳಿ ಬಟನ್ ಬಂದಿರಲಿಲ್ಲ. ಇವಾಗ ಇಲ್ಲಿ ನೋಡಿ, ಅಪ್ಲೈ ನೌ ಅಂತ ಹೇಳಿ ಬಟನ್ ಬಂತು. ಅಂದರೆ ನೀವು ಮಾನಿಟೈಸೇಷನ್ಗೆ ಈಗ ಅಪ್ಲೈ ಮಾಡಬಹುದು ಅಂತ ಹೇಳಿ ಈಗ ಬಂದಿದೆ. ಹಾಗಾಗಿ ಎಲ್ಲರೂ ನಿಮ್ಮ ಚಾನಲ್ಗಳಲ್ಲಿ ಸೆಕೆಂಡ್ ಸ್ಟೆಪ್ ವೆರಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಇದು ತುಂಬಾ ಇಂಪಾರ್ಟೆಂಟ್ ಸೆಟ್ಟಿಂಗ್ ಆಗಿದೆ ಮಾನಿಟೈಸೇಷನ್ ಆನ್ ಮಾಡ್ಕೊಳ್ಳೋಕ್ಕೆ.